ನಮಸ್ಕಾರ. ನೋಡಿ, ಬೆಂಗಳೂರಿನ ಸೆಂಟ್ರಲ್ ಜೈಲು, ಓಲ್ಡ್ ಸೆಂಟ್ರಲ್ ಜೈಲಿನ ಮೇಲ್ಗಡೆ ನೀವೆಲ್ಲ ನೋಡ್ಬೋದು. ಇದು 155 ವರ್ಷ ಇತಿಹಾಸ ಇರುವಂಥ ಸೆಂಟ್ರಲ್ ಜೈಲಿನ ಮೇಲ್ಗಡೆ ವೀಕ್ಷಕರೆಲ್ಲರೂ ದಯಮಾಡಿ ಇದನ್ನು ನೋಡಿ. ಈ ಸೆಂಟ್ರಲ್ ಜೈಲಿನ ವಿಶೇಷತೆಗಳನ್ನ ಏನಿತ್ತು, ಆಗಿನ ಕಾಲದಲ್ಲಿ ಬ್ರಿಟಿಷರು ಯಾವ ರೀತಿಯಾಗಿ ಇದನ್ನು ತೋರಿಸಿದ್ರು, ಯಾವ ರೀತಿಯಾಗಿ ಕಟ್ಟಡ ಕಟ್ಟಿದ್ರು, ಇದನ್ನೆಲ್ಲ ತಾವು ನೋಡಬೇಕು. ತಾವು ಇಲ್ಲಿ ನೋಡ್ಬೋದು, ಬೆಂಗಳೂರು ಸೆಂಟ್ರಲ್ ಜೈಲು ಮೇಲ್ಗಡೆ ಆಫೀಸ್ನ ಮೇಲ್ಗಡೆ ನಿಂತಿದ್ದೀವಿ. ಅಲ್ಲಿ ನೋಡಿ, ಆ ಸಮಾನಾಂತರ ವಾಲ್ ಕಾಣ್ತಾ ಇದೆ. ಇಲ್ಲಿ ಬೆಳಗ್ಗೆ ಎದ್ದರೆ ಪೊಲೀಸ್ ಸಿಬ್ಬಂದಿಗಳು ಮತ್ತು ಏನು ಕೈದಿಗಳು ಅವರಿಗೆ ಒಂದು ಬೆಳಗ್ಗೆ ಎದ್ದರೆ ಯೋಗ ಮತ್ತು ವ್ಯಾಯಾಮಗಳನ್ನ ಮಾಡಿಸೋದ್ರ ಮುಖಾಂತರ ಒಂದು ಶಿಸ್ತನ್ನು ಮಾಡ್ತಾಯಿದ್ರು. ಅದೇ ರೀತಿ ಅಲ್ಲಿ ವಾಚಿಂಗ್ ಟವರ್ನ ನೋಡಿ ಝೂಮ್ ಮಾಡಿ ತೋರಿಸಿ. ಅಲ್ಲಿ 4 ದಿಕ್ಕಿನಲ್ಲಿ ನಾರ್ತು, ಈಸ್ಟು, ಸೌತು ಮತ್ತು ವೆಸ್ಟ್ನಲ್ಲಿ ನೈಟ್ ಆ್ಯಂಡ್ ಡೇ ಪೊಲೀಸರು ವಾಚಿಂಗ್ ಟವರ್ ಮೇಲೆ ನಿಂತ್ಕೊಂಡು ಕೈದಿಗಳು ತಪ್ಪಿಸ್ಕೊಂಡ ರೀತಿಯಲ್ಲಿ ವಾಚ್ ಮಾಡ್ತಾಯಿದ್ರು. ಇದು ಈ ಸೆಂಟ್ರಲ್ ಜೈಲಿನ ಮೇಲ್ಗಡೆ ನಿಂತಿರುವಂಥ ಒಂದು ವ್ಯೂಸು. ಮತ್ತು ಇದೇ ರೀತಿ ಕೆಳಗಡೆ ಹೋಗೋಣ. ಅಲ್ಲಿ ಕೂಡ ಮುಖ್ಯ ದ್ವಾರದಲ್ಲಿ ಇನ್ನೂ ಅನೇಕ ವಿಶೇಷಗಳಿವೆ, ಅದನ್ನು ತೋರಿಸ್ತೀನಿ. ಧನ್ಯವಾದ. ನಮಸ್ಕಾರ. ಇವತ್ತಿನ ಏನು ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ ತಮ್ಮ ಚಾನಲಿಂದ ಬಂದಿದ್ದೀರ ನೋಡಿ, 1867 1867ನೇ ಇಸ್ವಿನಲ್ಲಿ ಬ್ರಿಟಿಷರ ಕಾಲದಲ್ಲಿ ಈ ಬಿಲ್ಡಿಂಗ್ ಆಗಿದ್ದು. ಅವತ್ತಿನ ದಿನ ಕೈದಿಗಳಿಗೆ ಹಾಕೋಕ್ಕೆ ಎಲ್ಲ ಕಡೆ ಜಾಗ ಇರಲಿಲ್ಲ. ಬೆಂಗಳೂರಿನಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಈ ಒಂದು ಜೈಲನ್ನು ಇಲ್ಲಿಗೆ ತರ್ತಾರೆ. ಬೆಂಗಳೂರು ಸೆಂಟ್ರಲ್ ಜೈಲ್ ಅಂದರೆ ಇದೇನೆ. ಈಗ ಏನಾಗಿದೆ, ಶಿಫ್ಟ್ ಆಗಿದೆ ಎಲ್ಲಿಗೆ, ಪರಪ್ನಗರಕ್ಕೆ. ಮೂಲ ಏನಪ್ಪ ಕಾರಣ ಅಂದರೆ, ಆಗಿನ ಕಾಲದಲ್ಲಿ ಕೈದಿಗಳ ಸಂಖ್ಯೆ ಹೆಚ್ಚಾಗ್ತಾ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಜೈಲು ಸಾಕಾಗಲ್ಲ. ಅಲ್ಲಿ ಇಂಡಲಗ ಜೈಲು, ಮಡ್ರಾಸ್ ಜೈಲು ಅಲ್ಲೆಲ್ಲ ಇಕ್ಕಟ್ಟಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಬೃಹತ್ತಾದ 22 ಎಕರೆನಲ್ಲಿ ಈ ಜೈಲನ್ನು ಮಾಡ್ತಾರೆ. ಆ ಜೈಲೇ ಈ ಬೆಂಗಳೂರು ಸೆಂಟ್ರಲ್ ಜೈಲು. ಇದರ ಮುಖ್ಯ ದ್ವಾರ. ಹಾಗೆಯೇ ಅಶೋಕ ಸ್ತಂಭ ನೋಡಿ, ಬ್ರಿಟಿಷರ ಕಾಲದಲ್ಲಿ ಮಾಡಿರುವಂಥ ಈ ಅಶೋಕ ಸ್ತಂಭನ ತಾವು ತೋರಿಸ್ಬೋದು. ಸ್ವಲ್ಪ ಇದು ಒರಿಜಿನಲ್, ಆಗಿನ 155 ವರ್ಷ ಇತಿಹಾಸ ಇರುವಂಥ ಈ ಅಶೋಕ ಸ್ತಂಭನ ತಾವು ಇಲ್ಲಿಂದ ನೋಡ್ಬೋದು. ಈ ಒಂದು ಸೆಂಟ್ರಲ್ ಜೈಲಿನ ಮುಖ್ಯ ದ್ವಾರ ಏನು ಡೋರ್ ಇದೆ, ನೋಡಿ, ಈ ಡೋರ್ನ ತಳ್ಳಕ್ಕೂ ಆಗಲ್ಲ, ಅಷ್ಟು ಗಟ್ಟಿಮುಟ್ಟಾದ ಡೋರು. ಈ ಒಂದೊಂದು ರಾಡು ಇವತ್ತಿಗೂ ಕೂಡ ತುಕ್ಕಿಡ್ದಿಲ್ಲ. ಈ ವುಡ್ ನೋಡಿ, ಇವತ್ತಿಗೂ ಕೂಡ ಯಾವುದೇ ಕೈದಿ ತಪ್ಪಿಸ್ಕೊಳಕ್ಕಾಗಲ್ಲ. ಆ ರೀತಿಯಾಗಿ ಒಂದು ಒಳ್ಳೆ ವುಡ್ಡನ್ನು ಬಳಸಿ ಕೈದಿಗಳು ತಪ್ಪಿಸ್ಕೊಂಡಂಗೆ ಒಂದು ಸರಳುಗಳು ಏನೇ ಆಗಲಿ ಅಷ್ಟು ಗಟ್ಟಿ ಇದೆ. 4 ಜನ ಎಳೆಯುವಂಥ ಡೋರ್ಗಳಿದು. ಅಷ್ಟು ಅದ್ಭುತವಾಗಿ ಆಗಿನ ಕಾಲದಲ್ಲಿ ಒಂದು ಬ್ರಿಟಿಷರ ಕಾಲದಲ್ಲಿ ಇದನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಸಮಾನಾಂತರ ವಾಲ್ ಅಂತೀವಿ. ಈ ಜೈಲಿನ ಒಳಗಡೆ ಮೊದಲನೇದಾಗಿ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ನವರು ಅವರು ಶಿಸ್ತುಬದ್ಧವಾಗಿ ಅವರು ಬೆಳಗ್ಗೆ ಎದ್ದು ತಮ್ಮ ಪ್ರಾಕ್ಟೀಸ್ನ ಬೆಳಗ್ಗೆ ಮಾಡಿ, ಆನಂತರ ಒಂದೊಂದು ಕೈದಿಗಳಿಗೆ ಸೆಲ್ ಹತ್ರ ಹೋಗ್ಬಿಟ್ಟು ಅವರ ವಿಚಾರಣೆಗಳು ಮಾಡೋದಾಗಲಿ, ಅವರಿಗೆ ಪತ್ರ ಮುಖೇನ ಅವ್ರಿಗೇನಾದ್ರು ಲೆಟ್ರ್ ಕೊಡೋದಾಗಲಿ, ಊಟದ ವ್ಯವಸ್ಥೆ ಆಗಲಿ, ಫಸ್ಟು 6 ಗಂಟೆಗೆ ಅವರೆದ್ದು ಇಲ್ಲಿ ಬೆಳಗ್ಗೆ ಎಕ್ಸಸೈಸ್ ಮಾಡೋವಂಥ ಕೆಲಸನ ಈ ಸಮಾನಾಂತರ ವಾಲಲ್ಲಿ ಮಾಡ್ತಾಯಿದ್ರು. ಇದನ್ನು ಇಲ್ಲಿ ತೋರಿಸ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಸಮಾನಾಂತರ ವಾಲ್ ಬಗ್ಗೆ ಈಗಾಗಲೇ ವಿವರಣೆ ಕೊಟ್ಟಿದ್ದೀನಿ. ಈಗ ನೋಡಿ, ಜಸ್ಟ್ ನಿಮ್ಗೆ ಅಲ್ಲಿ ಕಾಣ್ತಾ ಇರೋದು ಹತ್ತಿರದಲ್ಲಿ ಮೇಲ್ಗಡೆಯಿಂದ ನೋಡಿದ್ರಿ ವಾಚಿಂಗ್ ಟವರ್. ನಾರ್ತ್, ಈಸ್ಟ್, ಸೌತು ಮತ್ತು ವೆಸ್ಟ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಎಷ್ಟು ಶಿಸ್ತಾಗಿ ಆ ಕಳ್ಳರನ್ನ, ಕೈದಿಗಳನ್ನ, ಟೆರರಿಸ್ಟ್ಗಳನ್ನ, ನಕ್ಸಲೈಟ್ರನ್ನ, ಏನು ಈ ಕೈದಿಗಳನ್ನ ಇಲ್ಲಿ ಇಟ್ಟಿದ್ರು ಅವ್ರಿಗೆಲ್ಲ ಮೇಲ್ಗಡೆಯಿಂದ ವಾಚ್ ಮಾಡ್ತಾಯಿದ್ರು. ಅದಕ್ಕೆ ವಾಚಿಂಗ್ ಟವರ್ ಅಂತ ಅಂತಾರೆ. ಈ ವಾಚಿಂಗ್ ಟವರ್ನ ಮೇಲ್ಗಡೆ ನೋಡೋಣ ಬನ್ನಿ. ನಾನು ಈಗಾಗಲೇ ಹೇಳಿದೆ, ವಾಚಿಂಗ್ ಟವರು ನಾರ್ತ್, ಈಸ್ಟ್, ಸೌತ್, ವೆಸ್ಟ್ನಲ್ಲಿ ಏನು 25,000 ಜನ ಕೈದಿಗಳಿಗೆ ಒಂದು ಪೊಲೀಸ್ ಅಧಿಕಾರಿಗಳು ಮೇಲಿಂದ ವಾಚ್ ಮಾಡ್ತಾಯಿದ್ರು. ಆ ಒಂದು ಗೊಂಬೆನ, ಈ ಪೊಲೀಸ್ ಅಧಿಕಾರಿಯ ಗೊಂಬೆನ ಇಲ್ಲಿ ಇಟ್ಟಿದ್ದೀವಿ. ಯಾಕೆಂದರೆ ನಾವು ನೆನಪಿಗೋಸ್ಕರ. ಈಗ ನಾನು ಮೇಲೆ ಕರ್ಕೊಂಡು ಹೋಗ್ತೀನಿ. ಮೇಲಿಂದ ಯಾವ ರೀತಿ ಈ ನಮ್ಮ ಇಡೀ ಬೆಂಗಳೂರು ಸೆಂಟ್ರಲ್ ಜೈಲು ಕೈದಿಗಳು ಎಲ್ಲ ಬ್ಯಾರಕ್ಗಳು ಕಾಣ್ತಾ ಇದ್ದು ಅನ್ನೋದನ್ನ ಈ ಮೇಲ್ಗಡೆ ವಾಚಿಂಗ್ ಟವರ್ ಮುಖಾಂತರನೇ ತಾವು ನೋಡಬೇಕಾಗುತ್ತೆ. ವೀಕ್ಷಕರೇ ಬನ್ನಿ, ಇದು ತುಂಬ ಅದ್ಭುತವಾದಂಥ ಒಂದು ಜಾಗ. ಈ ನೋಡಿ, ಕಿರಿದಾದ ಒಂದು ಜಾಗ ಯಾವ ರೀತಿ ಇದೆ ಅಂದರೆ, ನೀವು ಒಂದು ಯಾವುದೋ ಒಂದು ಗುಹೆ ಒಳಗಡೆ ಹೋಗೋ ರೀತಿ ಇದೆ. ಇಲ್ಲಿ ಬಂದರೆ ನಿಮಗೆ ಈ ಒಂದು ಮೇಲೆ ಅಧಿಕಾರಿಗಳು ಹೋಗಿ ಅಲ್ಲೇ ಡ್ಯೂಟಿ ಮಾಡಬೇಕಾಗಿತ್ತು. ಅವರು ಸಂಜೆವರೆಗೆ ಶಿಫ್ಟ್ ವೈಸು ಮಾಡ್ತಾಯಿದ್ರು. ಈ ಒಂದು ದೊಡ್ಡ ಕಿರಿದಾದ ಜಾಗದಲ್ಲಿ ಮೇಲ್ಗಡೆ ಹೋಗಿ ಅವರು ತಮ್ಮ ಡೈಲಿ 4 ಜನ 4 ದಿಕ್ಕಿನಲ್ಲಿ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಈ ಕಿರಿದಾದ ಜಾಗದಲ್ಲಿ ಪೊಲೀಸ್ ಅಧಿಕಾರಿಗಳು 4 ಜನ ಏನು ಒಂದು ಆ ಭಾಗ ಮತ್ತು ಸೌತ್ ಆ್ಯಂಡ್ ನಾರ್ತ್ ಭಾಗದಲ್ಲಿ ಗನ್ಗಳನ್ನ ಹಿಡ್ಕೊಂಡು, ಏನು ನಿಮಗೆ ಈ ಬ್ಲಾಕ್ ಬ್ಯಾರಕ್ಕು, F, D, ABCD ಈ ರೀತಿ ಬ್ಯಾರಕ್ಗಳಲ್ಲಿ ಕೈದಿಗಳು ಇರ್ತಿದ್ರು. ಇಲ್ಲಿಂದಲೇ ವಾಚ್ ಮಾಡ್ತಾಯಿದ್ರು. ಹಾಗಾಗಿ ಈ ಕೈದಿಗಳು ಯಾವುದೇ ರೀತಿ ತಪ್ಪಿಸ್ಕೊಳ್ಳಾರ್ದಂಗೆ ಈ ಏನು ವಾಚಿಂಗ್ ಟವರ್ ಮುಖಾಂತರ ತಾವು ನೋಡ್ಬೋದು. ಇಡೀ ಬೆಂಗಳೂರು ಫ್ರೀಡಮ್ ಪಾರ್ಕು ಎಲ್ಲ ಭಾಗದಲ್ಲೂ ಕಾಣಿಸುತ್ತೆ ಈ ಜಾಗ. ತಾವು ಈ ಕಡೆಯಿಂದ ಬರ್ಬೋದು ನೋಡಿ. ಬ್ಯಾಕ್ ಸೈಡು, ಫ್ರಂಟು ಮತ್ತು ಎಡಭಾಗ ಮತ್ತು ಬಲಭಾಗ
ಎಲ್ಲ ಭಾಗದಿಂದಲೂ ಕೂಡ ಪೊಲೀಸರು ವಾಚ್ ಮಾಡ್ತಾಯಿದ್ರು ಇಲ್ಲಿಂದ. ನೀವು ನೋಡ್ಬೋದು ಕೈದಿಗಳು ಯಾವ ರೀತಿ ಮಲಗ್ತಾ ಇದ್ರು, ಯಾವ ರೀತಿ ವಾಶ್ರೂಮ್ನ ಯೂಸ್ ಮಾಡ್ತಾಯಿದ್ರು. ನಿಜವಾಗ್ಲೂ ಕೈದಿಗಳಿಗೆ ಕಷ್ಟ ಇತ್ತಾ, ಇಲ್ಲ ಕೈದಿಗಳು ಈ ರೀತಿಯಾಗಿ ಇರ್ತಾ ಇದ್ರು ಅನ್ನೋದನ್ನ ಈ ಬ್ಯಾರಕ್ ಮುಖಾಂತರ ನೋಡಿ. ಬ್ಯಾರಕ್ ಕೀ ಅಂತ ನಾನು ತೋರಿಸ್ತಾ ಇದ್ದೀನಿ. ಆ ಬ್ಯಾರಕ್ ಕೀ ಮೇಲ್ಛಾವಣಿ ಈಗೆಲ್ಲ ತೆಗೆದಿದ್ದೀವಿ ಯಾಕೆಂದರೆ ಶೂಟಿಂಗ್ಗೋಸ್ಕರ. ಆದರೆ ಒರಿಜಿನಲ್ ಇದು ಮತ್ತು ಬ್ಯಾರಕ್ಕು, ಈ ಬ್ಯಾರಕ್ಕು ಆಲ್ರೆಡಿ ಒರಿಜಿನಲ್ ಹಾಸ್ಪಿಟಲ್ ಇದೆ. LK ಅಡ್ವಾಣಿ ಅವರದ್ದು ಇದ್ದಂಥ ಸೆಲ್ಲು, ವಾಜಪೇಯಿ ಇದ್ದಂಥ ಸೆಲ್ಲು, ನಂತರದಲ್ಲಿ HD ದೇವೇಗೌಡರು ಇದ್ದಂಥ ಸೆಲ್ಲು, ಈ ಒರಿಜಿನಲ್ಲು ಸೆಲ್ಲನ್ನು ಐ ಸೆಕ್ಯೂರಿಟಿ ಸೆಲ್ ಅಂತೀವಿ. ಅದನ್ನು ಅದ್ರ ಒಳಗಡೆ ತೋರಿಸ್ತೀನಿ. ದಯಮಾಡಿ ಈ ಒಂದು ಏನು ನಮ್ಮ ಕೈದಿಗಳಿದ್ದಂಥ ಜಾಗನ ನೀವು ನೋಡಲೇಬೇಕು. ಬನ್ನಿ. ಬ್ಯಾರಕ್ ಈನ ನೀವು ನೋಡ್ಬೋದು. ಈ ಒಂದು ಬ್ಯಾರಕ್ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಕಬ್ಬಿಣದ ಡೋರ್ ಇತ್ತು. ಈಗ ಶೂಟಿಂಗ್ಗೋಸ್ಕರ ಇದೆಲ್ಲ ತೆಗೆದಿದ್ದೀವಿ. ತಾವು ಒಳಗಡೆ ಬಂದರೆ ಗೊತ್ತಾಗುತ್ತೆ. ಈ ಬ್ಯಾರಕ್ ಈನಲ್ಲಿ 110 ಜನ ಕೈದಿಗಳು ಒಂದೇ ಬ್ಯಾರಕ್ನಲ್ಲಿ ಮಲಗಬೇಕಾಗಿತ್ತು. ಆದರೆ ಜೈಲಿಗೆ ಯಾಕೆ ಬರಬಾರ್ದು, ಜೈಲಿಗೆ ಶಿಕ್ಷೆ ಯಾಕಾಗುತ್ತೆ ಅಂತ, ಜೈಲಿನಲ್ಲಿ ಶಿಕ್ಷೆ ಎಷ್ಟು ಕಷ್ಟಪರವಾಗಿರುತ್ತೆ ಅಂದರೆ ಇಲ್ಲಿ ನೋಡ್ಬೋದು. ಆ 110 ಜನಕ್ಕೆ ಒಂದೇ ಟಾಯ್ಲೆಟು. ಇಲ್ಲಿ ಬನ್ನಿ ತೋರಿಸ್ತೀನಿ. ಈ ಬ್ಯಾರಕ್ನಲ್ಲಿ ಮಲಗೋಕ್ಕೆ ಕೂಡ ಯಾವ ರೀತಿ ಒಂದು ಸಿಮೆಂಟ್ ಬೆಡ್ ಇದು. ಈ ಸಿಮೆಂಟ್ ಬೆಡ್ ಮೇಲೆ ಒಬ್ಬ ಕಾಲು ಹಿಡ್ಕೊಂಡು ಕೂಡ ಮಲಗೋಕ್ಕಾಗಲ್ಲ, ಆಚೆ ಬರುತ್ತೆ ಕಾಲು. ಈ 110 ಜನ ಕೈದಿಗಳಿಗೆ ಒಂದೇ ಟಾಯ್ಲೆಟು. ನೀರಿನ ವ್ಯವಸ್ಥೆ ಇರಲಿಲ್ಲ. ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ, ಟಾಯ್ಲೆಟಿನ ವ್ಯವಸ್ಥೆ ಅವ್ಯವಸ್ಥೆ ಇರುತ್ತೆ. ಯಾಕೆಂದರೆ ಕೈದಿಗಳೆಲ್ಲ ಸುಖವಾಗಿದ್ದು ಬಿಟ್ಟರೆ ಅವರಿಗೆ ಶಿಕ್ಷೆ ಪ್ರಮಾಣ ಗೊತ್ತಾಗಲ್ಲ ಅಂದ್ಬಿಟ್ಟು ಜೈಲು ಅನ್ನೋದೇ ಅದಕ್ಕೋಸ್ಕರ. ದಯಮಾಡಿ ಇದನ್ನು ವೀಕ್ಷಕರು ಬಂದಾಗ ಇಲ್ಲಿ ವೀಕ್ಷಣೆ ಮಾಡ್ಬೋದು. ನೋಡಿ, ಈ ಐ ಸೆಕ್ಯೂರಿಟಿ ಸೆಲ್ ಯಾವ ರೀತಿ ಇರುತ್ತೆ ಅಂದರೆ ಎಷ್ಟು ಗಟ್ಟಿಮುಟ್ಟಿಯಾಗಿದೆ. ಯಾವ ಪೊಲೀಸರು ಕೂಡ ಕೈದಿಗಳು ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ ರೀತಿಯ ಗಟ್ಟಿಮುಟ್ಟಾದ ಒಂದು ಕಬ್ಬಿಣದ ಸರಳುಗಳು. ಈಗ 155 ವರ್ಷ ಇತಿಹಾಸ ಇರೋ ಈ ಕಬ್ಬಿಣದ ಸರಳುಗಳು ಕೂಡ ಎಷ್ಟು ಸ್ಟ್ರಾಂಗ್ ಆಗಿದೆ. ಇಲ್ಲಿ ನೋಡ್ಬೋದು ತಾವು ಕೈದಿಗಳು ಯಾವ ರೀತಿಯಾಗಿ ಐ ಸೆಕ್ಯೂರಿಟಿ ಸೆಲ್ನಲ್ಲಿ ಇರ್ತಾಯಿತ್ತು ಅಂದರೆ ನೋಡಿ, ಈ ಒಂದು ಬೆಡ್ಡು ಇಷ್ಟರಲ್ಲೇ ಅವ್ರು ಮಲ್ಕೋಬೇಕು. ಇಷ್ಟರಲ್ಲೇ ಅವರು ನೋಡಿ ಆ ಟಾಯ್ಲೆಟು, ಸ್ನಾನ ಎಲ್ಲ ಅಲ್ಲೇ. ಆ ಗಾಳಿ ಇದೇ ವಿಂಡೋ, ಯಾವುದೇ ಫ್ಯಾನ್ ಥರ ಇರೋಲ್ಲ. ಈ ಒಂದು ಇದರಲ್ಲಿ ಭದ್ರತೆಯಲ್ಲಿ ಕತ್ತಲು ಕೋಣೆ, ಬ್ಲಾಕ್ ರೂಮ್ ಅಂತೀವಲ್ಲ, ಈ ಡಾರ್ಕ್ ರೂಮ್ನಲ್ಲೇ ಕೈದಿಗಳು ಅವರು ಜೀವನ ಸಾಗಿಸ್ಬೇಕಾಗಿತ್ತು. ಅವರು ರಿಲೀಸ್ ಆಗೋ ತನಕ ಇದೇ ಸೆಲ್ನಲ್ಲಿ ಕೊಳಿಬೇಕಾಗಿತ್ತು. ಪ್ರಾಯಶಃ ಮೊನ್ನೆ ರಾಮ ಮಂದಿರ ನಿರ್ಮಾಣ ಟೈಮ್ನಲ್ಲಿ ನರೇಂದ್ರ ಮೋದಿಯವರು ಮತ್ತು ಇಡೀ ದೇಶ ನೆನೆಸ್ಕೊಬೇಕಾಗಿರುವಂಥ ಏಕೈಕ ವ್ಯಕ್ತಿ ಆಗಿನ ಕಾಲದಲ್ಲಿ ರಾಮ ಮಂದಿರಕ್ಕೋಸ್ಕರ ಹೋರಾಟ ಮಾಡಿದಂಥ LK ಅಡ್ವಾಣಿಜಿಯವರು 18 ನಂಬರ್ ನೋಡಿ, ಇದು ಬೆಂಗಳೂರಿನ ಸೆಂಟ್ರಲ್ ಜೈಲಲ್ಲಿದೆ. ಇದನ್ನು ಮೆಮೊರಿಗೋಸ್ಕರ ಉಳಿಸ್ಕೊಂಡಿದ್ದೀವಿ. ಅವರಿದ್ದಂಥ ಸೆಲ್ಲು ಎಮರ್ಜೆನ್ಸಿ ಟೈಮ್ನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾದ ಸಂದರ್ಭದಲ್ಲಿ ತಾವು ನೋಡ್ಬೋದು. ಅವರು 95ನೇ ಇಸ್ವಿಲಿ ಇಲ್ಲಿ ಬಂದಾಗ ವೀಕ್ಷಣೆ ಮಾಡಿ, ಈ ಸೆಂಟ್ರಲ್ ಜೈಲು ಬೆಂಗಳೂರು ನಗರ ಕೇಂದ್ರ ಕಾರಾಗೃಹ ಅಂತ ಇದೆ. ಆಗಿನ ರಾಮಕೃಷ್ಣ ಹೆಗಡೆಯವರು ಮತ್ತು LK ಅಡ್ವಾಣಿಜಿಯವರು, ರಾಮೋಜಿಸರು, ಅನಂತಕುಮಾರ್ ಸಾಹೇಬರು, ಕಮಿಷನರ್ ರೇವಣ್ ಸಿದ್ದಯ್ಯ, HK ಇವರು ನಮ್ಮ ಪಾಟೀಲರು CM ಅವರು ಕೂಡ ಇದ್ದರು. ಈ ಬೆಡ್ಡನ್ನು ನೋಡ್ಬೋದು. ಇಷ್ಟೇ ಬೆಡ್ನಲ್ಲಿ ಅವರು ಎಷ್ಟು ದಿನಗಳ ಕಾಲ ಈ ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ. ಇಲ್ಲಿ ನೋಡಿ, ಇದು ಈ ಟಾಯ್ಲೆಟು, ಅವರು ಉಪಯೋಗಿಸ್ತಿದ್ದಂಥ ಸ್ನಾನ ಮಾಡ್ತಿದ್ದಂಥ ಜಾಗ. ಒಂದೇ ಒಂದು ವಿಂಡೋ ನೋಡು ತಾವು ಗಮನಿಸ್ಬೋದು. ಇಷ್ಟರಲ್ಲೇ ಅವರು ಗಾಳಿ ಬೆಳಕಿನಲ್ಲಿ ಒಬ್ಬ ಪ್ರಧಾನಿ ಅಂತ ಉನ್ನತ ಹುದ್ದೆ ಅಂತ ಏರೋ ಅಂತ ಏಕೈಕ ವ್ಯಕ್ತಿ ಆಗಿನ ಕಾಲದಲ್ಲಿ ಅಷ್ಟು ಹೆಸರು ಮಾಡಿರೋಂಥ ವಾಜಪೇಯಿ ಅವರು ಇರ್ಬೋದು. ಈ ಒಂದು ನಟೋರಿಯಸ್ ಇರುವಂಥ ಜಾಗದಲ್ಲಿ ಅವರೆಲ್ಲ ಇದ್ದರು ಅಂತಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಈ ಒಂದು ಸೆಲ್ಲನ್ನು ನೋಡ್ಬೋದು. ಕಂಟಿನ್ಯೂ 18, 19, 20 ಏನೇನೋ ಮುಖ್ಯ ಐ ಸೆಕ್ಯೂರಿಟಿ ಸೆಲ್ ಅಂತಲೇ ಕರಿತೀವಿ. ಐ ಸೆಕ್ಯೂರಿಟಿ ಅಂದರೆ ಇವರಿಗೆ ಪವರ್ಫುಲ್ಲು ವ್ಯಕ್ತಿಗಳನ್ನ, VVIPಗಳನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು. ಮತ್ತು ಇವ್ರನ್ನ ಭದ್ರತೆ ಅಪ್ರೂವಲ್ ಬರೋ ತನಕ ಇವ್ರನ್ನ ಬಿಡುಗಡೆ ಮಾಡಬಾರ್ದು ಅಂತ ಏನು ಇರುತ್ತೋ ಅಲ್ಲಿವರೆಗೂ ಕೂಡ ಇವರು ಜೈಲಿನಲ್ಲೇ ಕೊಳಿಬೇಕಾಯಿತು ಅಂತ ಹೇಳಿ ಈ ಐ ಸೆಕ್ಯೂರಿಟಿ ಸೆಲ್ಗಳನ್ನ ಮಾಡಿದರು. ಇದುವರೆಗೂ ನೀವೇನು ನೋಡಿದ್ರಿ, ಫ್ರೀಡಮ್ ಪಾರ್ಕ್ 22 ಎಕರೆನಲ್ಲಿ ಜೈಲು, ಕೈದಿಗಳು, ಅಡ್ವಾಣಿ ಅವರು, ನಕ್ಸಲೈಟರು, ರೌಡಿಗಳು ಇದ್ದಂಥ ಜೈಲ್ದು ಎಲ್ಲ ತೋರಿಸ್ಕೊಂಡು ಬಂದು ನಂತರದಲ್ಲಿ ತಾವು ನೋಡ್ಬೋದು ಕಠಿಣ ಶಿಕ್ಷೆ ಮತ್ತು ನೇಣು ಬಿಗಿದುವಿಕೆ ಅಂತ ಕರಿತೀವಿ. ಇಲ್ಲಿ ಹ್ಯಾಂಗ್ ಮಾಡ್ತಿದ್ದವ್ರನ್ನ ಯಾವ ರೀತಿಯಾಗಿ ಅವ್ರನ್ನ ಸಾಯಿಸ್ತಾಯಿದ್ರು. ಅಲ್ಲಿ ಏನು ಒಂದು ನ್ಯಾಯಾಲಯ ಅವ್ರಿಗೆ ಆದೇಶ ಹೊರಡಿಸುತ್ತೆ, ಆ ಆದೇಶದ ಮೇಲೆ ಇಲ್ಲಿ ಹ್ಯಾಂಗ್ ಮಾಡ್ತಾಯಿದ್ರು. ತಾವು ವೀಕ್ಷಣೆ ಮಾಡ್ಬೋದು. ಈಗ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಯಾರು ಭಯಪಡೋಂಥದ್ದಿಲ್ಲ. ಇಲ್ಲಿ ಸಾವಿರಾರು ಜನನ ಇಲ್ಲಿ ಹ್ಯಾಂಗ್ ಮಾಡಿದ್ದಾರೆ. ತಾವು ಒಂದು ಗಮನದಲ್ಲಿ ಇಟ್ಕೋಬೋದು. ಭಾರತ ದೇಶದಲ್ಲಿ 3 ಕಡೆ ಹ್ಯಾಂಗ್ ಮಾಡ್ತಾ ಇದ್ದಿದ್ದು. ಒಂದು ಹಿಂಡಲಗ ಜೈಲು ಬೆಳಗಾಮು, ಇನ್ನೊಂದು ಮದ್ರಾಸ್ನಲ್ಲಿ, 3ನೇದು ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ. ತಾವು ಈ ಒಳಗಡೆ ಬರ್ಬೋದು. ನೋಡಿ, ಈಗ ಈ ಒಂದು ಏನು ಒರಿಜಿನಲ್ ಸಾವಿರಾರು ಜನನ ಏನು ಹ್ಯಾಂಗ್ ಮಾಡ್ತಾಯಿದ್ರೋ ಆ ಒಂದು ಜಾಗ ಇದು. ಇಲ್ಲಿ ತಾವು ನೋಡ್ಬೋದು. ಈ ಭಾಗ ಇದೆ ನೋಡಿ, ಇಲ್ಲೊಂದು ಪ್ಲೇಟ್ ಇದೆ. ಈ ಪ್ಲೇಟನ್ನ
ಇದು ಕ್ಲೋಸ್ ಇರುತ್ತೆ. ಇಲ್ಲಿ ಒಂದು ರಾಡು ಕಟ್ಟಾಗಿದೆ, ಇಲ್ಲೊಂದು ರಾಡ್ ಇತ್ತು. ಈ ರಾಡಲ್ಲಿ ಈ ರೀತಿಯಾಗಿ ಒಂದು ಎಳೆದ್ರೆ ಆ ಪ್ಲೇಟ್ ಓಪನ್ ಆಗುತ್ತೆ. ಇಲ್ಲಿ ಆ ಕೈದಿನ ಇಲ್ಲಿ ಹ್ಯಾಂಗ್ ಮಾಡಿರ್ತಾರೆ. ಆ ಹ್ಯಾಂಗ್ ಮಾಡಿರೋ ಕೈದಿನ ಬಟ್ಟೆ ಮುಚ್ಚಿಬಿಟ್ಟು ಈ ಪ್ಲೇಟ್ ಮೇಲೆ ನಿಲ್ಲಿಸಿರ್ತಾರೆ. ಈ ರಾಡನ್ನು ಈ ರೀತಿಯಾಗಿ ಎಳೆದಾಗ ಅದು ಆಟೋಮೆಟಿಕ್ ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಂಗೆ ಅದು ಟೈಟ್ ಬಂದು ಆತ ಅಲ್ಲಿ ಸತ್ತು ಬಿದ್ದ ಮೇಲೆ ಇಲ್ಲಿಂದ ಈ ಮುಖಾಂತರವಾಗಿ ಆತನ ಆಚೆ ತೆಗಿತಾಯಿದ್ರು. ಇದು ಒರಿಜಿನಲ್ಲು ಇತಿಹಾಸ ಇರೋವಂಥ ಈ ಫ್ರೀಡಮ್ ಪಾರ್ಕ್ ಜೈಲು. ಯಾರಾದರೂ ಈ ಕಡೆ ಬಂದಾಗ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಇಂಥ ಒಂದು ಜಾಗ ಇದೆ ಅಂತ ಗೊತ್ತಿಲ್ಲ. ಕೆಲವರು ಬರೀ ಫ್ರೀಡಮ್ ಪಾರ್ಕ್ ಅಂದರೆ ಹೋರಾಟ ಮಾಡೋ ಜಾಗ ಅಂತ ಅಷ್ಟೇ ಮಾತ್ರ ತಿಳ್ಕೊಂಡಿರ್ತಾರೆ. ಇದು ಇತಿಹಾಸ ಇರೋ ಜಾಗ. ದಯಮಾಡಿ ಬಂದು ಇದನ್ನು ವೀಕ್ಷಣೆ ಮಾಡ್ಬೋದು. ನಮ್ಮ ಕರುನಾಡ ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಬೆಂಗಳೂರು ಫ್ರೀಡಮ್ ಪಾರ್ಕ್ನ ಅಧ್ಯಕ್ಷ ಗಂಡಸಿ ಸದಾನಂದ ಸ್ವಾಮಿ ಸ್ವತಂತ್ರ ಉದ್ಯಾನವನ ಉಳಿಸಿ ಹೋರಾಟ ಸಮಿತಿ ಅಂತ ಏನು ಮಾಡ್ಕೊಂಡಿದ್ದೀವಿ, ಈ ಒಂದು 22 ಎಕರೆ ಜಾಗದಲ್ಲಿ ತಾವು ನೋಡಿರ್ಬೋದು. ಬರೀ ಹೋರಾಟಕ್ಕೆ ಸೀಮಿತ ಫ್ರೀಡಮ್ ಪಾರ್ಕ್ ಅಂತ ಅಂತಿದ್ರೆ, ಆದರೆ ಇತಿಹಾಸ ಪ್ರಸಿದ್ಧವಾದ ಜಾಗ ಇದು. ಯಾಕಪ್ಪ ಅಂದರೆ ಒಂದು ಜೈಲು ಹಳೆ ಜೈಲು ಯಾವ ರೀತಿ ಇತ್ತು, ಆಗಿನ ಬ್ರಿಟಿಷರ ಕಾಲದ ಜೈಲು ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ವಾಹಿನಿ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ವಾಚಿಂಗ್ ಟವರ್ ಇರ್ಬೋದು, ವಾಜಪೇಯಿ ಮತ್ತು LK ಅಡ್ವಾಣಿ ಅವರಂತ ಇದ್ದಂಥ ಇದಿರ್ಬೋದು, ಸೆಲ್ ಇರ್ಬೋದು, ಮತ್ತು ಅಲ್ಲಿ ನೋಡಿದರೆ ಹ್ಯಾಂಗ್ ಮಾಡೋಂಥದ್ದು ಇವೆಲ್ಲ ಕೂಡ ನೋಡಲೇಬೇಕು ಅಂತಂದರೆ ಈ ಚಾನಲ್ ಮುಖಾಂತರ ನೋಡಿಕೊಂಡು ನೀವು ಇಲ್ಲಿ ಬನ್ನಿ, ವಿವರವಾಗಿ ನೇರವಾಗಿ ನೋಡ್ಬೋದು. ಇಲ್ಲಿ ಯಾವುದೇ ಥರದ ಅಡೆತಡೆಗಳಿರಲ್ಲ, ಫ್ರೀ ಎಂಟ್ರಿ ಇದೆ. ದಯಮಾಡಿ ಇಲ್ಲಿ ಬಂದು ಒಂದು ಸಲ ವೀಕ್ಷಣೆ ಮಾಡಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತೀನಿ. ನಮಸ್ಕಾರ.